ಅಯ್ಯೋ, ಇವನ್ ಪಕ್ಕ ಬಂದು ಮಲ್ಗೋ ಹಾಗಾಯ್ತೆ. ಇವನೇನಾದ್ರೂ ಎತ್ತಿದಾನ? ಇಲ್ಲ. ಈಗೇನ್ ಮಾಡ್ಲಿ? ಅಲ್ಲೇ ಹೋಗಿ ಮಲ್ಕೊಂಡ್ಬಿಡ್ಲಾ ಅಥವಾ ಇಲ್ಲೇ ಮಲ್ಕೊಳ್ಳ? ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವೇ. ಅಯ್ಯೋ ಛೇ. ಇವ್ ನಿಜವಾಗ್ಲೂ ಮಲ್ಗಿದಾನ ಅಥವಾ ಮಲ್ಗಿರೋ ತರ ನಾಟಕ ಮಾಡ್ತಿದ್ದಾನ? ಮಲ್ಗಿದಾನೆ. ಇವನಿಂದ ದೂರ ಆಗ್ಬೇಕು ಅಂತ ಅನ್ಕೊಂಡು ನಾನೇ ಬಂದು ಇವನ್ ಪಕ್ಕ ಮಲ್ಗೋ ಹಾಗಾಯ್ತು. ಅಯ್ಯಯ್ಯೋ, ಬಾಯ್ದಲ್ಲಿ ಹಿಡ್ಕೊಂಡಿದ್ದಕ್ಕೆ ಎಚ್ಚರ ಆಗ್ಬಿಡ್ತಾ ಹೇಗೆ? ಹಬ್ಬ, ಎಚ್ಚರ ಆಗಿಲ್ಲ ಅನ್ಸತ್ತೆ. ಅಯ್ಯೋ, ಹೋಗೋಗಿ ಇವನ್ನ ತಪ್ಕೊಂಡು ಮಲ್ಗಂಗೈತೆ. ಛೇ. ದೂರ ತಳ್ತೀನಿ ಅಂತ ಹೇಳಿ ನೀನೇ ನನಗೆ ಹತ್ರ ಆಗೋ ಹಾಗಾಯ್ತು ನೋಡಿದ್ಯಾ ಜ್ಯೋತಿ. ಈ ಕ್ಷಣಕ್ಕೆ ನಾನು ಎಷ್ಟು ದಿನದಿಂದ ಎದುರು ನೋಡ್ತಿದ್ದೆ ಗೊತ್ತಾ ಜ್ಯೋತಿ. ನೋಡುತ್ತಾ ನಾನಂತೂ ಹಂಗಾತ ಬಿದ್ದೋದೆ ನೋಡೆ ಚಿನ್ನಮ್ಮ. ಏನಂತ ಭೂಮಿಲಿ ನಂಗಂತ ಹುಟ್ಬಿಟ್ಟೆ ನೀನು ಚಿನ್ನಮ್ಮ. ಬೆಳದಿಂಗಳ ಬಿಂದಿಗೆಲಿ ಹಿಡ್ಕೊಂಡ್ಬಿಟ್ಟು ಕುಡ್ಕೊಂಡು ಬೆಳೆದೆ ನಮ್ಮ. ಬೊಟ್ಟು ಮ್ಯಾಲೆ ಹನಿ ನಕ್ಷತ್ರ ಆಗ್ತಾವಮ್ಮ. ಚಿನ್ನಮ್ಮ ನೀ ನನ್ನ ಮುದ್ದು ಗುಮ್ಮ. ಹೂವಿನ ಸಂತೆಗೆ ಹೋಗ್ಯಾಡಮ್ಮ, ಹೂವೆಲ್ಲ ಅಳ್ತಾವಮ್ಮ. ಜಾತ್ರೆಗೆ ನೀ ಹೋದ್ರೆ ತೇರು ಬಿಟ್ಟು ನಿನ್ನನ್ನೇ ನೋಡ್ತಾರಮ್ಮ. ನೀ ನನ್ನ ಜೀವನದಲ್ಲಿ ಬಂದೇ ಬರ್ತೀಯ ಅನ್ನೋದಕ್ಕೆ ಆ ದೇವ್ರು ಕೊಡ್ತಿರೋ ಸೂಚನೆ ಇದು. ಆಹಾ, ನನ್ನ ಜ್ಯೋತಿ, ನನ್ನ ಹೆಂಡತಿ ಎಷ್ಟು ಮುದ್ದಾಗಿದ್ದಾಳೆ. ಇವಳು ಹೀಗೆ ಮುದ್ದಾಗಿ ಮಗು ಥರ ಮಲಗಿರ್ಲಿ. ಈ ಕ್ಷಣ ಮತ್ತೆ ಸಿಗಲ್ಲ. ಅಯ್ಯೋ, ಬೇಡ ಎದ್ಬಿಟ್ರೆ ಆಮೇಲೆ ರುದ್ರಕಾಳಿ ಥರ ಆಡ್ತಾಳೆ. ಜ್ಯೋತಿ, ನೀನ್ ಹೀಗೆ ರಾತ್ರಿ ಪೂರ್ತಿ ಮಲಗಿರು. ನಾನು ಹಗಲಾಗೋ ತನಕ ಹೀಗೆ ನೋಡ್ತಾ ಇರ್ತೀನಿ. ಇದು 7 ಜನ್ಮದ ಸಂಬಂಧ ಜ್ಯೋತಿ. 10 ದಿನದ ಗಡುವಲ್ಲಿ ಮುಗಿದು ಹೋಗುತ್ತೆ ಅನ್ಕೊಂಡಿದ್ದೆ. ಸಾಧ್ಯನೇ ಇಲ್ಲ. ನೀನು ಯಾವತ್ತೂ ನನ್ನ